ಹೇಳು ಅಂತ ಹೇಳು. ಏನು ಹೇಳ್ತೆ? ಜೀವನ ಸುಖಕರವಾಗಿದೆ. ನಿಮ್ಮ ಮುಂದಿನ ಪ್ರಯಾಣ ಸುಖಕರವಾಗಿರಲಿ. ಒಳ್ಳೆ ಲುಚ್ಚಗಳ ಥರ ಕಾಣ್ತಾ ಇದೀವಿ. ಇದೊಳ್ಳೆ ಸಿಗರೇಟ್. ನನ್ನ ಮೊಬೈಲ್ನಲ್ಲಿ ಒಂದಿಷ್ಟು ಫೋಟೋಸ್ಗಳನ್ನ ಸ್ಕ್ರೋಲ್ ಮಾಡ್ತಾ ಇದ್ದೆ. ಸೊ ಆ ಟೈಮ್ನಲ್ಲಿ ಒಂದಷ್ಟು ವೀಡಿಯೋಸ್ಗಳು ಸಿಕ್ಕು. ಹಾಯ್, ನಾನು ನಿಮ್ಮನ್ನು ಮಾತಾಡ್ತಾ ಇರೋದು. ಸೊ ಇವತ್ತಿನ ವಿಷಯ ಏನಪ್ಪ ಅಂತಂದರೆ, ನನ್ನ ಒಂದು ಜಾಬ್ ರಿಸೈನ್ ಮಾಡಿದಾಗ ಆ ಒಂದು ಲಾಸ್ಟ್ ಮೂಮೆಂಟ್ಗಳೇನಿತ್ತು ಆ ಒಂದು ವೀಡಿಯೋಸ್ ಫುಟೇಜ್ಗಳನ್ನ ನಾನು ಇಲ್ಲಿ ಹಾಕ್ತಾ ಇದ್ದೀನಿ ಆ್ಯಂಡ್ ಅದರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಮೈ ಗಾಡ್, ಏನು ನಚ್ಬೇಕಾ? For your bright future. Dale. ಬಹುಶಃ ಈ ಒಂದು ವಿಡಿಯೋ ಮಾಡಬೇಕು ಅಂತ ಸುಮಾರು ಒಂದು 5 ತಿಂಗಳುಗಳ ಮೇಲೆ ಆಯಿತು. ಸೊ ಕಾರಣಾಂತರಗಳಿಂದ ಸ್ವಲ್ಪ ನಾನು ಬ್ಯುಸಿ ಆದೆ. ಸೊ ಎನಿವೆ ಹೀಗೆ ಆಗುತ್ತೆ ಒಂದು ಯೂಟ್ಯೂಬರು. ಏನಂದರೆ ಒಂದು ವೀಡಿಯೋಸ್ ಮಾಡಿದಾಗ ವಿಡಿಯೋ ಮಾಡೋದು ಈಸಿ, ತುಂಬ ಈಸಿಯಾಗಿ ವಿಡಿಯೋ ಮಾಡ್ಬಿಡ್ತೀವಿ. ಬಟ್ ಆಮೇಲೆ ಅದನ್ನು ಕೂತು ಎಡಿಟ್ ಮಾಡಿ ಪೋಸ್ಟ್ ಮಾಡೋದಿದೆಯಲ್ಲ, ಸೊ ಈ ಪ್ರೋಸೆಸ್ ಯಾವತ್ತೂ ಅದು ಫುಲ್ ಟೈಮ್ ಆದವರಿಗೆ ಸ್ವಲ್ಪ ಈಸಿಯಾಗಿರುತ್ತೆ ಅಂತ ಅನ್ಕೋತೀನಿ. ಬಟ್ ಪಾರ್ಟ್ ಟೈಮ್ ಎರಡನ್ನೂ ಮ್ಯಾನೇಜ್ ಮಾಡಬೇಕಾದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಆ ಒಂದು ಕಾರಣದಿಂದ ಸೊ ನನ್ನ ಚಾನಲ್ಗಳಲ್ಲಿ ವೀಡಿಯೋಗಳು ಹಾಕಲಿಲ್ಲ ಆ್ಯಂಡ್ ಈ ವಿಡಿಯೋ ಕೂಡ ಎಡಿಟ್ ಮಾಡೋಕ್ಕಾಗಲಿಲ್ಲ. ಸೊ ಸೊ ಈ ಜಾಬ್ ಏನಿದೆ, ಸೊ OT ಪ್ರೊಫೆಷ್ನಲ್ ನರ್ಸ್ ಅಂತ, ಸೊ ಇದು ಅನ್ಎಕ್ಸ್ಪೆಕ್ಟೆಡ್ ಆಗಿ ನನಗೆ ಸಿಕ್ಕಿದ ಕೆಲಸ ಇದು. ಸೊ ಹೀಗೆ ಹೇಳ್ಬೇಕಂದ್ರೆ, ನಾವು ತುಂಬ ಸಲ ಏನು ಮಾಡ್ತೀವಿ, ಕಷ್ಟಪಟ್ಟು ಓದ್ತೀವಿ, ಕೆಲವು ಸಲ ದೇವ್ರ ಮೇಲೆ ಭಾರ ಹಾಕಿ ಕೂಡ ಓದ್ತೀವಿ. ಸೊ ಹಿಂಗೂ ಪಾಸ್ ಆಗ್ತೀವಿ. ಸೊ ಪಾಸ್ ಆಗಾದಮೇಲೆ ಒಂದು ಅನಿಸುತ್ತೆ ನಮಗೆ ಜಾಬ್ ಸಿಗುತ್ತೋ ಇಲ್ವೋ. ಯಾಕೆಂದರೆ ನಮ್ಮದೆಲ್ಲ ಕೋವಿಡ್ ಟೈಮಲ್ಲೆಲ್ಲ 2 ಇಯರ್ಸ್ ಎಲ್ಲ ಕ್ಲಿನಿಕಲ್ ಎಕ್ಸ್ಪೀರಿಯೆನ್ಸ್ ಕೂಡ ಕಮ್ಮಿ ಆಯಿತು. ಸೊ ಹೇಗೆ ಆಗುತ್ತೆ, ಕೆಲಸ ಸಿಗುತ್ತೆ ಇಲ್ಲ ಅಂತ ಒಂದು ಫಿಯರ್ ಇತ್ತು. ಆ್ಯಂಡ್ ಅದೆಲ್ಲದರ ನಡುವೆ ಗಾಡ್ ಮರ್ಸಿ ಅಂತಲೇ ಹೇಳ್ಬೋದು, ಒಂದು ಒಳ್ಳೆ ಕಡೆನೇ ಜಾಬ್ ಆಯಿತು. ಗುಡ್ ಮಾರ್ನಿಂಗ್ ಸಿಸ್ಟರ್. ಆಯಿತು. ಒಂದು ದೊಡ್ಡ ಸಾಂಬಾರ್ ಇಷ್ಟಿದೆ. ಸಾಂಬಾರ್ ಅಂತಿದೆ. ಅದ್ಮೇಲೆ ಬೇಕಾ? ತಿಂಡಿ ಬೇಕಾ? ಆ್ಯಂಡ್ ಇಲ್ಲಿ ಒಂದು ಮಾತು ಹೇಳ್ತೀನಿ ಪ್ರತಿಯೊಬ್ಬರಿಗೆ ಏನಂದರೆ, ಈ ಕಾಲೇಜ್ ಮುಗಿದ ತಕ್ಷಣ ಎಲ್ಲೋ ಒಂದು ಕಡೆ ಕೆಲಸಕ್ಕೆ ಹೋದಾಗ ಅಲ್ಲಿ ಹೇಗೆ ಏನು ಅಂತ ಒಂದು ಭಯ ಇರುತ್ತೆ. ಸೊ ಹಾಗೆ ನನಗೂ ಏನೂ ಗೊತ್ತಿಲ್ಲ, ಹೇಗೆ ಕಲಿತನೋ ಇಲ್ವೋ ಅಂತೆಲ್ಲ ಇತ್ತು. ಬಟ್ ನಿಧಾನವಾಗಿ ಯಾವುದೇ ಕೆಲಸ ಆಗಲಿ, ಯಾವುದೇ ಜಾಗ ಆಗಲಿ, ನಿಧಾನವಾಗಿ ನೀವು ಸೆಟ್ ಆಗ್ತಾ ಹೋಗ್ತೀರ, ಕೆಲಸ ಕಲಿತಾ ಹೋಗ್ತೀರ. ಸೊ ಅದ್ರ ಬಗ್ಗೆ ಏನು ಭಯ ಪಡೋ ಅವಶ್ಯಕತೆ ಇಲ್ಲ. ಸೊ ಹಾಗೆಯೇ ನಾನು ಕೂಡ ಸೆಟ್ ಆದೆ. ಆ್ಯಂಡ್ ಅಲ್ಲಿ ಕೊಲೀಗ್ಸ್ ಎಲ್ಲ ಲೈಕ್ ಒಂದು ಫ್ಯಾಮಿಲಿ ಥರ ಆಗಿಬಿಟ್ರು. ಸೊ ಹೇಗಂದರೆ, ನಾವು ಮನೆಗಿಂತ ಜಾಸ್ತಿ ಬೌಂಡಿಂಗ್ಸ್ ಆ ಕೆಲಸದಲ್ಲಿ ಆ ಜನರ ಜೊತೆಗೆ ನಮಗೆ ಬಂದಿತ್ತು. ಸೊ ಅಂಥ ಒಂದು ಜಾಬ್ನ ಒಂದು 2.5 ವರ್ಷ ತನಕ ಮಾಡಿದ್ದೀನಿ ಆ್ಯಸ್ ಅ ಸರ್ಜಿಕಲ್ ಸ್ಟಾಫ್ ನರ್ಸ್ನ ಆಗಿ. ಸೊ ತುಂಬ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇತ್ತು ನನಗೆ. ಸೊ ಈಗೇನು ನೋಡಿ ಫುಟೇಜೆಲ್ಲ ಹಾಕ್ತಿದ್ದೀನಿಲ್ಲ. ಸೊ ಇವೆಲ್ಲ ಏನಿದೆ ನಮ್ಮ ಮೆಮೊರೀಸ್ ಅಂತಲೇ ಹೇಳ್ಬೋದು. ಸೊ ಅದೇ ಒಂದು ಕಾರಣಕ್ಕಾಗಿ ಇವೆಲ್ಲ ಶೂಟ್ ಮಾಡಿದರು. ಹಾಯ್, ಅವ್ರು ಯಾವತ್ತೂ ಫಸ್ಟ್ ಆಗಿ ಹಂಗೆ ಹೇಳೋದು.
ಎರಡು ರೆಡಿ ನೋಡಿ ಇವತ್ತು ಜಯಕ ನಿಮ್ಮ ಜೊತೆಗೆ ಇವತ್ತು ಲಾಸ್ಟ್ ಇದರಲ್ಲಿ ಮುಂದೆ ಬರ್ಲಿಕ್ಕೋಸ್ಕರ ಒಂದು ಇದಿರ್ತದಲ್ಲ ಇದರಿಂದ ಇಂಪ್ರೂವ್ಮೆಂಟ್ ಆಗಿ ಆಯ್ತಾ. ಈಗ ನಿನಗೆ ಏನು ಕೊಟ್ಟಿಯಲ್ಲಿ ಎಂತ ಅನುಭವ ಆಯ್ತು? ಇವಾಗ ಜಸ್ಟ್ ಇಲ್ಲಿ ಬಂದ್ಮೇಲೆ ಗೊತ್ತಿರೋದಲ್ಲ, ನಮ್ದು ಫ್ರೆಂಡ್ಶಿಪ್ 7 years ಕಾಲೇಜ್ ಕ್ಲಾಸ್ಮೇಟ್. ಸೊ ಅಲ್ಲಿಂದ ಆಕ್ಚುಲಿ ನಮ್ದು ಡೆಸ್ಟಿನೇಷನ್ ಅಂದ್ರೆ ಗುರಿನ ಬೇರೆ ಇತ್ತು, ಬಟ್ ಓದಿದ್ನ ಕೆಲಸ ಮಾಡ್ಬೇಕು ಅಂತ ಹೇಳಿ ಸೊ ನನ್ಗೂ ಮೊದಲು ಅವ್ನು ಬಂದಿದ್ದ. ಸೊ ನಾನ್ ನೆಕ್ಸ್ಟ್ ಜಾಯ್ನ್ ಆದೆ. ಅಂದ್ರೆ ನಮ್ದು ಮೇನ್ ಏನ್ ಇದಾಗಿರ್ಲಿಲ್ಲ, ಬಟ್ ನಾವು ಮಾಡೋ ಗುರಿಗೆ ಇದೊಂದು ನಮ್ಗೆ ಬ್ಯಾಕ್ ಗ್ರೌಂಡ್ ಇಲ್ಲದೆ ಇರೋ ಕಾರಣದಿಂದ ಸೊ ನಾವೊಂದು ಎಕನಾಮಿಕಲಿ ಏನಾದ್ರು ಸ್ವಲ್ಪ ಸೆಕ್ಯೂರ್ ಇರ್ಬೇಕು ಅಂತ ಹೇಳಿ ಇದನ್ನ ಆಯ್ಕೆ ಮಾಡ್ಕೊಂಡ್ವಿ. ಮತ್ತೆ ಇಲ್ಲಿ ಬಂದ್ವಿ. ಸೊ ನಮ್ಗೆ ಏನು ಗೊತ್ತಿಲ್ಲ ಅನ್ನೋದು ನಮ್ಗೆ ಗೊತ್ತು, ಯಾಕಂದ್ರೆ ಕಾಲೇಜ್ ಟೈಮಲ್ಲಿ ನಾನು ಏನು ಕಲ್ತಿರ್ಲಿಲ್ಲ ಅಷ್ಟಾಗಿ. ಬಟ್ ಏನೇ ಆಗ್ಲಿ ಒಂದಷ್ಟು ಏನಾದ್ರು ಕಲಿಬೇಕಂತ ಇತ್ತು. ಸೊ ಕಲಿಬೇಕಂತ ಇತ್ತು. ಸೊ ನಮ್ಗೆ ಇಲ್ಲಿ ಗೊತ್ತಿತ್ತು, ನಮ್ಗೆ ನಾವು ಬಯಸ್ಕೋತೀವಿ, ನಾವು ತಪ್ಪು ಮಾಡ್ತೀವಿ ಎಲ್ಲ ಗೊತ್ತಿತ್ತು ನಮ್ಗೆ. ಸೊ ಏನೇ ನಮ್ಗೆ ಎಷ್ಟಾಗುತ್ತೆ ಅಷ್ಟು ಕಲಿಬೇಕು, ನಾವು ಕರೆಕ್ಟ್ ಆಗಿ ಇದನ್ನ ಫಿನಿಶ್ ಮಾಡ್ಬೇಕಂತ ಇದ್ವಿ ಅಷ್ಟೇ. ಸೊ ಹಾಗಾಗಿ ನವೀನಾದ್ರು ಅಷ್ಟೇ. ಸೊ ಅದೇ ನಮ್ಮಿಬ್ರು ಥಾಟ್ ಇರೋದ್ರಿಂದ ಸೊ ಅವನು ಅಷ್ಟೇ ತಪ್ಪಾಗತ್ತೆ ನಮ್ಗೆ ಗೊತ್ತಿತ್ತು, ಯಾಕಂದ್ರೆ ಇದು ನಾವು ಏನ್ ಮಾಡಿದ್ದು ಫೀಲ್ಡ್ ಅಲ್ಲ ಆಗಿದ್ರಿಂದ ನಾವು ತಪ್ಪಾಗುತ್ತೆ ಅಂತ ಗೊತ್ತಿತ್ತಲ್ಲ. ಅವನ ಬಗ್ಗೆ ಮಾತಾಡ, ನಿನ್ನ ಬಗ್ಗೆ ಅಲ್ಲ. ಸೊ ಆಗಿದ್ರಿಂದ ಸೊ ಇಬ್ರು ಕಡೆಯಲ್ಲೂ ಅದೇ ಇದ್ದಿದ್ದು. ಸೊ ಈಗ ಅವನು ಅದನ್ನ ಒಂದು ನೆಕ್ಸ್ಟ್ ಜರ್ನಿ ಸ್ಟಾರ್ಟ್ ಮಾಡಿದಾನೆ. ಸೊ ಅದು ಅವನು ಇಷ್ಟಪಟ್ಟಿದ್ದು, ಸೊ ಅವನ ಮನಸ್ಸಿಂದ ಅವನು ಕೆಲಸ ಮಾಡೋದು. ಸೊ ಇಲ್ಲಿ ಕೆಲಸ ಮಾಡ್ತಿದ್ದು ಒಂದು ಅನಿವಾರ್ಯತೆಗೋಸ್ಕರ. ಸೊ ಬಟ್ ಅಲ್ಲಿ ಮಾಡ್ತಾ ಇರೋದು ಮನಸ್ಪೂರ್ವಕವಾಗಿ ಅವ್ನು ಮಾಡ್ತಾ ಇದ್ದಾನೆ. ಸೊ ಹಾಗಾಗಿ ಅಲ್ಲಿ ನೆಕ್ಸ್ಟ್ ಹೋದಾಗ ಅವನಿಗೆ ಒಳ್ಳೆ ಹಾಗೆ ಆಗುತ್ತೆ, ಫ್ಯೂಚರ್ ಹಾಗೆ ಆಗುತ್ತೆ, ಅದ್ರಲ್ಲಿ ಡೌಟ್ ಇಲ್ಲ. ಯಾಕಂದ್ರೆ ಅವ್ನು ಇಷ್ಟಪಟ್ಟು ಕೆಲಸ ಮಾಡ್ತಿದ್ದಾನೆ. ಯಾವುದೇ ಅದರಲ್ಲಿ ಅವನಿಗೆ ಯಾವುದೇ ಒಂದು ಇದಿಲ್ಲ, ಸ್ಟ್ರೆಸ್ ಇಲ್ಲ, ಏನೂ ಇಲ್ಲ. ಜಸ್ಟ್ ಅವನು ಏನು ಇಷ್ಟಪಡ್ತಾನೋ ಅದನ್ನ ಕೆಲಸ ಮಾಡ್ತಾನೆ. ಸೊ ಅವ್ನು ರೀಚ್ ಆಗೇ ಆಗ್ತಾನೆ, ಅವ್ನ ರೀಚ್ ಮಾಡಿ. ಸೊ ಅವನಿಗೆ ಯಾಕಂದ್ರೆ ಬಂದು ಒಂದು ಖುಷಿ ಅಂದ್ರೆ ಇಷ್ಟು ಒಳ್ಳೆ ಫ್ಯಾಮಿಲಿ ತರ ಸಿಕ್ತು. ನಾವ್ ನಿಜ ಹೇಳ್ಬೇಕಂದ್ರೆ ಮನೆಗೆ ಜಾಸ್ತಿ ಹೋಗ್ಲಿಲ್ಲ, ಕಾಲೇಜಿಂದ ನಾವ್ ಈ ಕಡೆನೇ ಇದ್ದೀವಿ. ಬಟ್ ನಮ್ಗೆ ಇದೇ ತರ ಫ್ಯಾಮಿಲಿ. ನಮ್ಗೆ ಕಾಲೇಜಲ್ಲಿ ಇದ್ದಾಗ ನಾವು ಫ್ರೆಂಡ್ಸ್ ಅಷ್ಟೇ ಇದ್ವಿ, ಬಟ್ ಯಾರ ಅಮ್ಮನ್ ತರ, ಇಲ್ಲ ಯಾರ ತಂಗಿ ತರ, ಅಕ್ಕನ್ ತರ, ಫ್ರೆಂಡ್ಸ್ ತರ ಯಾರು ಇರ್ಲಿಲ್ಲ ಕಾಲೇಜಲ್ಲಿ ಇದ್ದಾಗ. ಬಟ್ ಇಲ್ಲಿ ಡ್ಯೂಟಿ ಬಂದಾಗ ನಮ್ಗೆ ಏನಾದ್ರು ವರ್ಕ್ ಅನಿಸ್ತಿರ್ಲಿಲ್ಲ, ಇದೊಂದು ಫ್ಯಾಮಿಲಿ ಅಂತ ಅನಿಸ್ತಿತ್ತು. ಸೊ ಯಾರಾದ್ರೂ ಇದೊಂಥರ ತಮಾಷೆ ಮಾಡ್ಕೊಂತ ಮಾತಾಡ್ಕೊಂತ ಹೆಂಗೋ ಟೈಮ್ ಹೋಗ್ತಿತ್ತು. ಸೊ ಅದೊಂಥರ ಖುಷಿ ಇತ್ತು. ಮತ್ತೆ ಸುಮಾರು ಕಲ್ತ್ವಿ ನಾವ್ ಇಲ್ಲಿ ಬಂದ್ಮೇಲೆ. ಸ್ಟಾರ್ಟಿಂಗ್ ಬರ್ಬೇಕಾದ್ರೆ ಏನು ಗೊತ್ತಿರ್ಲಿಲ್ಲ, ಓಟಿ ಅಂದ್ರೇನು, ಹೇಗೆ, ಅದೆಲ್ಲ ಇಲ್ಲಿ ಬಂದು ಕಲ್ತಿರೋ ರೀಸನ್ ಅಂದ್ರೆ ನೀವೆಲ್ಲ ಕಾರಣ. ನಿಜ ಹೇಳ್ಬೇಕಂದ್ರೆ ಇಲ್ಲಾಂದ್ರೆ ನಮ್ಗೆ ಏನು ಗೊತ್ತಿರ್ಲಿಲ್ಲ. ಸ್ಟಾರ್ಟಿಂಗ್ ನಮ್ಗೆ ಏನಂದ್ರೆ ಏನು ಗೊತ್ತಿರ್ಲಿಲ್ಲ. ಸೊ ಇಷ್ಟು ಕಲ್ತಿದ್ದೇವೆ ಅಂದ್ರೆ ಎಲ್ಲ ನಿಮ್ಮಿಂದಾನೆ, ಒಂದು ಎಕ್ಸ್ಪೀರಿಯನ್ಸ್ ಆಗಿದೆ. ಸೊ ಇದೆಲ್ಲ ಲೈಫಲ್ಲಿ ಎಲ್ಲಾದ್ರೂ ಒಂದ್ ಕಡೆ ಯೂಸ್ ಬಂದೇ ಬರುತ್ತೆ. ಸೊ ಎಲ್ಲರಿಗೂ ಥ್ಯಾಂಕ್ ಯು. ಮತ್ತೆ ಯಾರಿಗಾದ್ರೂ ಬೇಜಾರ್ ಮಾಡಿದ್ರೆ ದಯವಿಟ್ಟು ಸಾರಿ. ಮತ್ತೆ ಗಿರೀಶ್ ಬ್ರೋ ನೀವು ಹೇಳ್ಬೇಕು ನಮ್ಮ ನಿಮ್ ಬಗ್ಗೆ. ನಾನು ಸರ್ ಕೇಸಿ ಹೋಗ್ಬೇಕಾದ್ರೆ ಒಂದು ನಂಬಿಕೆ ಅಂದ್ರೆ ಗಿರೀಶ್ ಬ್ರೋ. ಒಂದಿಷ್ಟು ಮಾಡಿದ್ದೀನಿ, ಟ್ರೈ ಮಾಡಿದ್ದೀನಿ, ಮ್ಯಾಕ್ಸಿಮಮ್ ಟ್ರೈ ಮಾಡಿದೆ. ಮತ್ತೆ ಸುಮ್ನೆ ಅವರಿಗೆ ಬೈಯೋದ್ ಮೂಡಪ್ಪ, ನನ್ಗೂ ಮೂಡಪ್ಪ, ಏನಕ್ಕೆ ಅಂತ ಸ್ವಲ್ಪ ಬಿಟ್ಟೆ ಅಷ್ಟೇ. ಇಲ್ಲ ಮೇನ್ ಅಂದ್ರೆ ಗಿರೀಶ್ ಬ್ರದರ್ ಅಷ್ಟು ಮಾಡಿದೀನಿ ಅಂತ ಒಂಥರ ಖುಷಿ ಇದೆ. ನಾನ್ ಮ್ಯಾಕ್ಸಿಮಮ್ ಟ್ರೈ ಮಾಡಿದೀನಿ, ಅದಕ್ಕೆ ತುಂಬಾ ಸಪೋರ್ಟ್ ಮಾಡಿದ್ ಗಿರೀಶ್ ಬ್ರದರ್. ಮತ್ತೆ ಎಲ್ಲ ಕೇಸು ಅಷ್ಟೇ, ಶ್ರೀಮತಿ ಸಿಸ್ಟರ್ ಅಷ್ಟೇ, ಪ್ರೇಮ ಸಿಸ್ಟರ್ ಅಷ್ಟೇ, ಈ ಪ್ರತಿಯೊಬ್ರು ಎಲ್ಲರೂ ಸಿಸ್ಟರ್. ಈವ್ನಿಂಗ್ ಡ್ಯೂಟಿ ಇದ್ದಾಗ ನಮ್ಗೆ ನಿಜ ಆ್ಯಂಡ್ ತುಂಬ ಜನರೆಲ್ಲ ಡ್ಯೂಟಿಲಿದ್ದರು. ಸೊ ಆ ಏರಿಯಾಗಳಿಗೆಲ್ಲ ಹೋಗಿ ಶೂಟ್ ಮಾಡೋಕ್ಕಾಗಲ್ಲ, ಯಾಕಂದರೆ ಕೆಲವು ರೆಸ್ಟ್ರಿಕ್ಷನ್ಸ್ ಇರುತ್ತೆ OT ಅಂದರೆ. ಸೊ ಆ ಒಂದು ಕಾರಣ. ಆ್ಯಂಡ್
ಈಗ ಏನು ಮಾಡ್ತಾಯಿದ್ದೀನಿ ಅಂತಂದರೆ ಏನೇನೋ ಮಾಡ್ತಾಯಿದ್ದೀನಿ. ನೀವು ಚಾನಲೆಲ್ಲ ನೋಡ್ತಾ ಇದ್ದರೆ ಗೊತ್ತಿರುತ್ತೆ ನಾನು ಏನು ಮಾಡ್ತಾ ಇರ್ತೀನಿ ಅಂತ. ಆ್ಯಂಡ್ ಫೈನಲ್ ಡೆಸ್ಟಿನೇಷನ್ ಏನಿದೆ ಅದು ನಮ್ಮದು ವೀಕೆಂಡ್ ವಿತ್ ರಮೇಶಲ್ಲಿ ಹೇಳ್ತೀನಿ. ಈಗ ಹೇಳಲ್ಲ ಅದನ್ನೆಲ್ಲ. ಸೊ ಚಾನಲ್ ನೋಡ್ತಾ ಇದ್ದರೆ ನಿಮಗೆ ಹಿಂಟ್ಗಳು ಸಿಗ್ತಾ ಇರುತ್ತೆ. ಆ್ಯಂಡ್ ಒನ್ ಮೋರ್ ಥಿಂಗ್ ಏನಂದರೆ, ಈ ಕೆಲಸದ ಬಗ್ಗೆ ಹೇಳಬೇಕು. ತುಂಬ ಜನ ನರ್ಸಿಂಗ್ ಪ್ರೊಫೆಷನ್ ಏನಂತಾರೆ ಅದು ಅದರ ಅಂಡರ್ ರೇಟೆಡ್ ಕೆಲಸ ಅಂತ ಅನಿಸುತ್ತೆ. ನನಗೆ ಪರ್ಸ್ನಲಾಗಿ ಫೀಲ್ ಆಗಿರೋ ಪ್ರಕಾರ ಹೇಳಬೇಕಂದ್ರೆ ಎಷ್ಟು ಕಷ್ಟಪಡ್ತಾರೆ. ನಾವಂತೂ ಓಟಿಲಿದ್ವಿ, ನೈಟ್ ಕೇಸ್ ಬರ್ತಿತ್ತು, ಡೇ ಕೇಸ್ ಬರ್ತಿತ್ತು. ಕೆಲವು ಸಲ ಓಕೆ ಅನ್ನಂಗೆ ಇರ್ತಿತ್ತು, ಬಟ್ ಕೆಲವು ಸಲ ಇಡೀ ದಿನ ಓಡ್ತಾನೆ ಇರ್ತಿದ್ರು, ಕೆಲಸ ಮಾಡ್ತಾನೆ ಇರ್ತಿದ್ರು. ಅದು ಹಾಗೆಯೇ ನಮ್ಮ ಥರನೇ ಈಗ ವಾರ್ಡಲ್ಲಿ ಕೂಡ, ICUದಲ್ಲಿ ಕೂಡ. ಸೊ ಅಷ್ಟು ರೆಕಗ್ನಿಷನ್ನು ನಮ್ಮ ಕೆಲಸಕ್ಕೆ ಸಿಗ್ತಾ ಇಲ್ಲ ಅಂತ ಅನ್ನಿಸುತ್ತೆ. ಆ್ಯಂಡ್ ಅದೇ ಫ್ಯಾಕ್ಟ್ ಕೂಡ. ಆ್ಯಂಡ್ ಸ್ಯಾಲ್ರಿ ವೈಸ್ ಕೂಡ ನೋಡಿದ್ರೆ ತುಂಬ ಕಡಿಮೆ ಇರುತ್ತೆ. ಅದಕ್ಕೋಸ್ಕರನೇ ಆಲ್ಮೋಸ್ಟ್ ಎಲ್ಲರೂ ಅಬ್ರಾಡ್ ಹೋಗ್ತಾರೆ, ಅದು ಬೇರೆ ಸ್ಟೇಟ್ಗೆ ಹೋಗ್ತಾರೆ. ನಮ್ಮ ಕರ್ನಾಟಕದಲ್ಲಿ ಫಾರ್ ನರ್ಸಸ್ ತುಂಬ ಕಡಿಮೆ ಸ್ಯಾಲ್ರಿ ಇದೆ ಅಂತ ನನ್ನ ಅಭಿಪ್ರಾಯ. ನಿಮ್ಮ ಅಭಿಪ್ರಾಯ ಏನು ಅಂತ ದಯವಿಟ್ಟು ಕಾಮೆಂಟ್ ಸೆಕ್ಷನ್ ತಿಳಿಸಿ. ಆ್ಯಂಡ್ ನಿಮ್ಮ ನರ್ಸಿಂಗ್ನ ಎಕ್ಸ್ಪೀರಿಯನ್ಸ್ ಹೇಗೆ ಆಗ್ತಾ ಇದೆ ಅನ್ನೋದನ್ನು ಕೂಡ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಇದರಿಂದ ನೋಡೋರಿಗೆ ಗೊತ್ತಾಗುತ್ತೆ, ಓಕೆ ನರ್ಸ್ಗಳಿಗೆ ಏನು ಪ್ರಾಬ್ಲಮ್ ಇರುತ್ತೆ, ಏನು ಸೊ ಅದು ಇರುತ್ತೆ. ಆ್ಯಂಡ್ ಸೊ ನೆಕ್ಸ್ಟ್ ಏನಂದರೆ, ಓಕೆ ಇವ್ರ ಜೊತೆ ಎಲ್ಲರ ಜೊತೆ ಮಾತಾಡಿದ ಒಪಿನಿಯನ್ ಕೂಡ ತೊಗೊಂಡಿದ್ದೀನಿ, ನೋಡ್ಬೋದು ನೀವು. ಟೆಕ್ನಾಲಜಿ ಹೇಳಿ ಒಂದೆರಡು ಅದ್ಭುತವಾದ ಮಾತುಗಳನ್ನ ನನ್ನ ಬಗ್ಗೆ. ಅದೆಲ್ಲ ಬರಲ್ಲ. ಹೇಳಿ ಅದು ಬರೋದಿಲ್ವಾ? ನಂಗೆ ನಿನ್ನ ಥರ ಇದು ಟ್ಯಾಲೆಂಟ್ ಇಲ್ಲ. ಅಯ್ಯೋ ನಮ್ಮ ಟ್ಯಾಲೆಂಟ್ ಬ್ರೋ, ನಿಮ್ಮ ಟ್ಯಾಲೆಂಟ್ ಅಲ್ಲ. ಒಬ್ಬ ಜನ ಇದ್ದಾರೆ ಇಲ್ಲ, ಅವರು ರವಿ ಇಲ್ಲ ಅಂತ ಕೇಳ್ತಾರೆ, ಗೊತ್ತಾ ನಿಮಗೆ? ಅದು ಬಿಡು, ಅದು ಡಿಫ್ರೆಂಟ್. ನಮ್ನ ನವಿಲಲ್ಲಿ ಅಂತ ಕೇಳೋದಂದ್ರೆ ಬೈತಾರೆ ಅಂತ ಅರ್ಥ ನಮಗೆ. ಎಂತ ಎರಡು ಮಾತು ಹೇಳ್ಬೇಕು. ಅವ್ರು ಹೇಳಿದ್ದಾರೆ. ನಂಗೆ ಮಾತೇ ಬರ್ತಾ ಇಲ್ಲ. ಹೇಳಿ. ಎನಿವೆ, ನೀನು ಬಂದು ಈಗ ಎಷ್ಟು 2 ವರ್ಷ ಆಯ್ತು? 2.5 ವರ್ಷಕ್ಕೆ ನಿಂಗೆ KMC ಜಾಸ್ತಿ ಆಯಿತು. ಮತ್ತೆ ವಿ ಹ್ಯಾಡ್ ಅ ಗುಡ್ ಟೈಮ್. ಸುಮಾರೆಲ್ಲ ಅಂದರೆ ಟೆಂಪಲ್ ಹೋದ್ವಿ. ಮೇನ್ಲಿ ಇಸ್ಕಾನ್ ಟ್ರಿಪ್. ಸೊ ಇಸ್ಕಾನಿಗೆಲ್ಲ ಸುಮಾರು ಕಡೆ ಹೋದ್ವಿ. ಒಟ್ಟಿಗೆ ಹೋಗ್ಬೇಕಿತ್ತು ಆ ಕಡೆ, ಬಟ್ ಆಗಲಿಲ್ಲ. ನೆಕ್ಸ್ಟ್ ನೋಡೋಣ. ಮತ್ತೆ ಏನು, ನಂಗೆ ನಿಜವಾಗ್ಲೂ ಈ ರೀತಿ ರೆಡಿಯಾಗಿ ಭಾಷೆ ಫುಲ್ ಬರ್ಕೊಳ್ಳಿ, ಮತ್ತೆ ಓಕೆ. ಎಲ್ಲ ಒಪಿನಿಯನ್ಗಳನ್ನ ತಗೊಂಡೆ. ಆ್ಯಂಡ್ ಎಲ್ಲ ಬ್ಲೆಸ್ಸಿಂಗ್ಸ್ ಕೂಡ ಕೊಟ್ಟರು. ಆ್ಯಂಡ್ ಅದಾದಮೇಲೆ ಸ್ಪೆಷಲಿ ನಮ್ಮ ಇನ್ಚಾರ್ಜು ತುಂಬಾ ಬೇಜಾರು ಮಾಡಿಕೊಂಡ್ರು ನಾನು ಹೋಗ್ತಾ ಇದ್ದೀನಿ ಅಂತ. ಯಾಕೆಂದರೆ ಒಂಥರ ಒಂದು ಮದರ್ ಥರ ಇದ್ದರು ನಮಗೆ ಇನ್ಚಾರ್ಜು. ಆ್ಯಂಡ್ ಕೊಲೀಗ್ಸ್ ಎಲ್ಲ ಅಷ್ಟೇ, ಸಿಸ್ಟರ್ಸು, ಫ್ರೆಂಡ್ಸು. ಕೆಲವರಿಗಂತೂ ನಾವು ದೊಡ್ಡವರು ಅಂತ ಫೀಲೇ ಇರಲಿಲ್ಲ, ಯಾರೋ ನಮ್ಮ ಏಜ್ ಅವರೇನೋ ಆ ಥರ ಸಿಂಗ್ಯುಲರ್ ವರ್ಡ್ಸಲ್ಲೆಲ್ಲ ಮಾತಾಡ್ತಿದ್ವಿ. ಅದೇ ಅಷ್ಟು ಬಾಂಡಿಂಗ್ ಇತ್ತು ನಮ್ಮ ಹತ್ರ. ಆ್ಯಂಡ್ ಗೊತ್ತಿಲ್ಲ, ಮತ್ತೆ ಆ ಆ ಒಂದು ಗೌನ್ ಇರುತ್ತೆ ಅದನ್ನು ಹಾಕೊಳ್ಳೋ ಅವಕಾಶ ಮೋಸ್ಟ್ಲಿ ಹಾಕಲಿಕ್ಕಿಲ್ಲ. ಯಾಕೆಂದರೆ ನಂದು ಡೈರೆಕ್ಷನ್ನೇ ಚೇಂಜ್ ಆಗಿದೆ ಇವಾಗ. ಸೊ ಏನು ಆ 2.5 ವರ್ಷದ ಎಕ್ಸ್ಪೀರಿಯೆನ್ಸ್ ಇದೆ. ಸೊ ಅದೊಂಥರ ಡಿಫ್ರೆಂಟಾಗಿರೋ ಎಕ್ಸ್ಪೀರಿಯೆನ್ಸ್ ಅನ್ಸುತ್ತೆ ಇವಾಗ ಎಟ್ ಪ್ರೆಸೆಂಟ್. ಈಗ ನೆನೆಸ್ಕೊಂಡ್ರೆ ಆ ಟೈಮಲ್ಲಿ ಒಂದು ಕೆಲಸ ಬೆಳಗ್ಗೆ ಮಾಡಬೇಕು, ಸಂಜೆ ಮಾಡಬೇಕು, ಓಡ್ತಾ ಇದ್ವಿ, ಅಷ್ಟು ಯೋಚನೆ ಮಾಡ್ತಿರ್ಲಿಲ್ಲ. ಬಟ್ ಇನ್ನೂ ಕಲಿಯೋದೆಲ್ಲ ಸಿಕ್ಕಾಪಟ್ಟೆ ಇತ್ತು ಅಂತ ಫೀಲ್ ಇತ್ತು. ಬಟ್ ಇನ್ನೂ ಕಲಿಯೋದು ತುಂಬ ಇತ್ತು. ಬಟ್ ಅದರ ಮಧ್ಯೆ ನಾನು ಕ್ಯಾಪ್ ತಗೊಂಡು ನನ್ನ ಒಂದು ದಾರಿನ ಚೇಂಜ್ ಮಾಡ್ತಾಯಿದ್ದೀನಿ. ಸೊ ಓಕೆ, ವಿಡಿಯೋ ತುಂಬ ಲೆಂತ್ ಆಗುತ್ತೆ ಅನಿಸುತ್ತೆ. ಸೊ ಇದು ಏನೋ ಹೇಳಬೇಕು ಅಂತ ಅನ್ನಿಸ್ತು. ಇದನ್ನು ಸಖತ್ತಾಗಿ ಎಡಿಟಿಂಗ್ ಮಾಡಿ, ಥಂಬ್ನೇಲೆಲ್ಲ ಸಖತ್ತಾಗಿ ಹಾಕಿ, ಮ್ಯೂಸಿಕ್ ಹಾಕಿ, ಎಫೆಕ್ಟ್ ಹಾಕಿ ಎಲ್ಲ ಹಾಕಿ ಮಾಡಬೇಕು ಅಂತಿದ್ದೆ. ಬಟ್ ಅಷ್ಟು ಟೈಮ್ ತಗೊಳುತ್ತಲ್ಲ. ಸೊ ಹಾಕೋಣ, ಬೇಗ ಹಾಕಿಬಿಡೋಣ ಅಂತ ವೀಡಿಯೋನ ಅನ್ನಿಸ್ತು. ಸೊ ಅದಕ್ಕೋಸ್ಕರ ಈ ವಿಡಿಯೋ ಹೆಂಗೆ ಎಡಿಟಿಂಗ್ ಎಲ್ಲ ಆಗುತ್ತೋ ಗೊತ್ತಿಲ್ಲ. ಆ್ಯಂಡ್ ಓಕೆ, ಬಾಯ್. ಏನೇನೋ ಮಾತಾಡ್ತೀವಿ, ಸ್ವಲ್ಪ ಎಮೋಷ್ನಲ್ ಆಗಿಬಿಡ್ತೀವಿ ಈ ವೀಡಿಯೋಸ್ಗಳನ್ನೆಲ್ಲ ನೋಡ್ತಾ ಇದ್ದರೆ. ಯಾಕಂದರೆ ಪ್ರತಿಯೊಬ್ಬರ ಲೈಫಲ್ಲೂ ಕೂಡ ಒಂದು ಕಂಪ್ನಿನ ಇನ್ನೊಂದು ಕಂಪ್ನಿಗೆ ಸ್ವಿಚ್ ಆಗೋದು ಈಸಿ. ಆ್ಯಂಡ್ ಒಂದು ಕೆಲಸನ ಬಿಟ್ಟು ಇನ್ನೊಂದು ಕೆಲಸನ
ಸ್ಟಾರ್ಟ್ ಮಾಡೋದು ಈಸಿ ಆಗಿರುತ್ತೆ. ಬಟ್ ಆದರೆ ಆ ಹಿಂದಿನ ಕೊಲೀಗ್ಸ್ಗಳೆಲ್ಲ ಇರ್ತಾರಲ್ಲ ಅವರಿಂದೆಲ್ಲ ತುಂಬ ಮಿಸ್ ಮಾಡ್ಕೊತೀವಿ, ಯಾಕಂದರೆ ಆ ಮೂಮೆಂಟ್ಸ್ಗಳು ಸಿಗೋಲ್ಲ. ಸೊ ನನ್ನ ಒಂದು ವಿಡಿಯೋ ಯಾರಾದರೂ ನೋಡ್ತಾ ಇದ್ದರೆ ನಾನು ಹೇಳೋದು ಏನಂತ ಅಂದರೆ, ಸೊ ನಿಮ್ಮ ಕೊಲೀಗ್ಸ್ಗಳೊಟ್ಟಿಗೆ ಚೆನ್ನಾಗಿರಿ, ಯಾರ ಹತ್ರನೂ ಜಗಳ ಆಡ್ಕೊಳಕ್ಕೆ ಹೋಗ್ಬೇಡಿ. ಆ್ಯಂಡ್ ಇನ್ ಕೇಸ್ ಯಾರಿಗಾದರೂ ಹಿಂಗೆ ಬೈದ್ಬಿಟ್ರೆ ಏನೋ ಒಂದು ಜಗಳ ಆದರೆ ಅದು ಉಳ್ಕೊಂಡು ಬಿಡುತ್ತೆ, ಮತ್ತೆ ಸರಿಯಾಗೋದು ತುಂಬ ಕಷ್ಟ ಆಗುತ್ತೆ. ಯಾಕಂದರೆ ನಾನು ಕೂಡ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ, ಕೆಲವ್ರ ಹತ್ರ ಮಾತಾಡೋದೆಲ್ಲ ಬಿಟ್ಟಿದ್ದೆ, ಜಗಳಗಳೆಲ್ಲ ಆಗಿತ್ತು. ಬಟ್ ಫೈನಲಿ ಅವರೆಲ್ಲ ನಾವು ಚೆನ್ನಾಗೇ ಇದ್ದೀವಿ ಈಗ. ಬಟ್ ಯಾರ ಹತ್ರನೂ ಅಷ್ಟು ಸೀರಿಯಸ್ ಆಗಿರೋಕ್ಕೆ ಹೋಗ್ಬೇಡಿ. ಸೊ ಫ್ರೆಂಡ್ಲಿ ಆಗಿರಿ, ಖುಷಿಯಾಗಿರಿ. ಆ್ಯಂಡ್ ಗೊತ್ತಿಲ್ಲ ಯಾವಾಗ ನಮ್ಮ ಟೈಮ್ ಹೋಗೋ ಟೈಮ್ ಬರುತ್ತೆ ಅಂತ. ಸೊ ಹಾಗೆ. ಸೊ ಓಕೆ, ನಿಮಗೆ ಏನು ಅನ್ನಿಸ್ತು ಈ ವಿಡಿಯೋನ ನೋಡಿ ಅನ್ನೋದನ್ನು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾಕಂದರೆ ಈ ಚಾನಲ್ನಲ್ಲಿ ತುಂಬಾ ಹೇಳುವಂಥ ವಿಷಯಗಳಿವೆ, ಆದರೆ ಸಪೋರ್ಟ್ ಸಿಗ್ತಾ ಇಲ್ಲ. ಆ್ಯಂಡ್ ನನಗೂ ಸ್ವಲ್ಪ ಬೇಜಾರಾಗಿದೆ ಯೂಟ್ಯೂಬ್ ಮೇಲೆ, ಯಾಕಂದರೆ ಆಲ್ಮೋಸ್ಟ್ 1,000 ಸಬ್ಸ್ಕ್ರೈಬರ್ಸ್ ಏನಿದ್ರು ಆ ಚಾನಲ್ ಕಳೆದೋಯ್ತು. ಆ್ಯಂಡ್ ಈ ಚಾನಲ್ ಯಾಕೆ ಗೊತ್ತಿಲ್ಲ, ಈಗ ಅಟ್ ಪ್ರೆಸೆಂಟ್ ತುಂಬ ಮಾನಿಟೈಸೇಷನ್ ಅದು ಇದು ಪ್ರಾಬ್ಲಮ್ಸ್ಗಳನ್ನ ಮಾಡ್ತಾ ಇದ್ದಾರೆ. ಚಾನಲ್ ಗ್ರೋತ್ ಆಗ್ತಾಯಿಲ್ಲ, ವಿಡಿಯೋ ರೀಚ್ ಆಗ್ತಾಯಿಲ್ಲ, ಜನ ನೋಡಿದ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ತಾಯಿಲ್ಲ. ವಿಷಯ ತುಂಬ ಇದೆ ಕಣ್ರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ.